ಇನ್ನು ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೀತಿ ಇವತ್ತು. ಈ ಪದಗ್ರಹಣದಲ್ಲಿ ಎಐಸಿಸಿ ಅಧ್ಯಕ್ಷರು ಫುಲ್ ರಾಂಗ್ ಆಗೋದ್ರು. ಯಾಕೆ ಏನು ಹೇಳ್ತಾ ಹೋಗ್ತೀನಿ ನೋಡಿ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಖರ್ಗೆ ಅವರು ಫುಲ್ ಗರಂ ಆಗೋದ್ರು. ಡಿ ಕೆ ಅಂತ ಘೋಷಣೆ ಕೂಗ್ತಾ ಇದ್ರಂತೆ ಕೈ ಕಾರ್ಯಕರ್ತರು. ಅವಾಗ ಖರ್ಗೆ ಅವರು ಹೇಳಿದ್ರು, ಸುಮ್ನಿರಿ, ಯಾರೋ ಅದು ಘೋಷಣೆಗೆ ಹೋಗೋದು, ಬರೀ ಡಿ ಕೆ ಅಂತಿರಲ್ಲ, ನಾವ್ಯಾರು ಇಲ್ವಾ ಇಲ್ಲಿ, ನಾವೇನು ಕಸ ಹೊಡೆಯಕ್ಕೆ ಬಂದಿದ್ದೀವ, ಯೂಸ್ಲೆಸ್ ಫೆಲೋಸ್ ಹೀಗಂತಂದ್ರು ಎಐಸಿಸಿ ಅಧ್ಯಕ್ಷರು. BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆದಂತ ಘಟನೆ ಇದು ನೋಡಿ. ಅಧಿಕಾರವನ್ನ ಅಧ್ಯಕ್ಷಗಿರಿ ಅಧಿಕಾರವನ್ನ ಆಯ್ತಾ, ಇದಿಷ್ಟು ಸುಮ್ಮನೆ ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರು ಇರಲಿ. ನಾನು ನೋಡಿದ್ದೀನಿ, ಅಧಿಕಾರವನ್ನ ಅಧ್ಯಕ್ಷಗಿರಿ ಅಧಿಕಾರವನ್ನ ಆಯ್ತಾ, ಇದಿಷ್ಟು ಸುಮ್ಮನೆ ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ, ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರು ಇರಲಿ. ನಾನು ನೋಡಿದ್ದೀನಿ ನೋಡಿ. ಇದು ಕೆಪಿಸಿಸಿ ನೂತನ ಸಾರಥಿಗೆ ಪಟ್ಟಾಭಿಷೇಕ ಮಾಡುವಂಥ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಇರಬೇಕಾದ್ರೆ ಎಲ್ಲರೂ ಸೇರಿ ಡಿ ಕೆ ಅಂತ ಕೂಗ್ತಿದ್ರು. ಆವಾಗ ಸುರ್ಜೇವಾಲಾ ಮತ್ತು DK ಶಿವಕುಮಾರ್ ಅವರು ಇಬ್ಬರೂ ಸುಮ್ಮನೆ ಕೂತ್ಕೊಳ್ಳಿ ಅಂತಂದರು. ಅದಕ್ಕೆ ಖರ್ಗೆ ಅವರು ಹೇಳ್ತಾ ಇದ್ರು, ಆ ಭಾಗ ಇದಿರಲ್ಲ, ಆ ಭಾಗ ಏನು ಮಾತಾಡ್ತಿದ್ರಿ ನೀವು, ಸುಮ್ಮನೆ ಕೂತ್ಕೊಳ್ಳಿ ನೀವು, ಯೂಸ್ಲೆಸ್ ಫೆಲೋಸ್. ಆ ಕಡೆ ಒಬ್ರನ್ನ ಕೂಗ್ತೀರಿ, ಈ ಕಡೆ ಒಬ್ರನ್ನ ಕೂಗ್ತೀರಿ. ಏನು ಮಿಕ್ದವ್ರು ಯಾಕೆ ಬಂದವ್ರು ಇಲ್ಲಿ, ಹಿಂಗೆ ಕಸ ಗುಡ್ಸಕ್ಕೆ ಬಂದಿದ್ರೆ ಎಲ್ರೂ. ಇದು ಪಕ್ಷದ ಒಂದು ಸಭೆ, ಶಿಸ್ತು ಮುಖ್ಯ. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಪಕ್ಷ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ವ್ಯಕ್ತಿ ಪೂಜೆ ಎಲ್ಲ ನಡೆಯಂಗಿಲ್ಲ. ಡಿ ಕೆ ಅಂತ ಕೂಗ್ತಾ ಇದ್ರು. ಇಲ್ಲಿ ಯಾರು ಬೇರೆಯವ್ರು ಯಾರು ಇಲ್ವಾ ಅನ್ನೋ ರೀತಿಯಾಗಿ ಹೇಳಿದ್ರು. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು. ಈ ಹಿಂದೆಯೂ ಕೂಡ DK ಶಿವಕುಮಾರ್ ಅವರು ಇದೇ ರೀತಿ ಸಿದ್ದು ಅಂತ ಕೂಗೋ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದುಂಟು. ನೆನಪು ಮಾಡ್ಕೊಳ್ಬೋದು. ಇಲ್ಲಿ ಏನಂತ, ನಾವೆಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು, ವ್ಯಕ್ತಿ ಪೂಜೆ ಮಾಡಬಾರ್ದು, ಯಾವತ್ತು ಪಕ್ಷ ಪೂಜೆ ಮುಖ್ಯ ಅನ್ನೋ ಮಾತಾಡಿದ್ರು. ಇವತ್ತು
ಇನ್ನೊಂದಷ್ಟು ಜನ ಕಾರ್ಯಕರ್ತರು ಡಿ ಕೆ ಅಂತ ಕೂಗುವಂಥ ಸಮಯ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಂಗ್ ಆದರು, ಯೂಸ್ಲೆಸ್ ಫೆಲೋಸ್ ಅಂತ ರಾಂಗ್ ಆದರು. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಅವರು ಹೇಳಿದ್ದನ್ನು. ಅಧಿಕಾರವನ್ನ ಅಧ್ಯಕ್ಷಗಿರಿ ಅಧಿಕಾರವನ್ನ ಆಯ್ತಾ, ಇದಿಷ್ಟು ಸುಮ್ಮನೆ ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ. ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರು ಇರಲಿ. ನಾನು ನೋಡಿದ್ದೀನಿ ಅಧಿಕಾರವನ್ನ ಅಧ್ಯಕ್ಷಗಿರಿ ಅಧಿಕಾರವನ್ನ ಹೀಗೆ ಮಾತಾಡ್ತಾ ನಮ್ಮ ಮುಂದೆ ಅನೇಕ ಸಮಸ್ಯೆಗಳಿದ್ದಾವೆ, ಕಣ್ಣು ಮುಂದೆ ತುಂಬಾ ಸಮಸ್ಯೆ ಇದೆ. ನಮ್ಮ ಮುಂದೆ ಅಗತ್ಯ ವಸ್ತುಗಳ ದರ ಏರಿಕೆ ಆಗಿರೋದು ಕಾಣಿಸುತ್ತೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ದರ ಎಲ್ಲವೂ ಜಾಸ್ತಿ ಆಗೋಗಿದೆ. ಸೊ ಮೋದಿ ನೇತೃತ್ವದ ಸರ್ಕಾರ ಎಲ್ಲಾ ದರವನ್ನು ಕೂಡ ಜಾಸ್ತಿ ಮಾಡಿಬಿಟ್ಟಿದೆ, ಬೆಲೆ ಏರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟದ ಹೊಣೆ ಹರಿಪ್ರಸಾದ್ ಮೇಲಿದೆ. BK ಹರಿಪ್ರಸಾದ್ ಕೆಪಿಸಿಸಿಯ ನೂತನ ಸಾರಥಿ, ಅವರ ಹೆಗಲ ಮೇಲಿದೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಈ ಬೆಲೆ ಏರಿಕೆಯ ವಿರುದ್ಧದ ಹೋರಾಟ ಮಾಡೋದಕ್ಕೆ. ಸೊ BK ಹರಿಪ್ರಸಾದ್ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಪ್ರಮುಖವಾಗಿ ಬೆಲೆ ಏರಿಕೆ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ, ಅದರ ಹೋರಾಟದ ಹೊಣೆಯನ್ನ ಅವರು ಹೊರಬೇಕು. ಪಕ್ಷ ತತ್ವಗಳನ್ನ ಮೈಗೂಡಿಸಿಕೊಂಡವರಿಗೆ ಅಧಿಕಾರವನ್ನ ಕೊಡ್ತೀವಿ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡವರಿಗೆ ಮಾತ್ರ ನಾವು ಇನ್ ಫ್ಯೂಚರ್ ಅಧಿಕಾರವನ್ನ ನೀಡ್ತೇವೆ. ಅದು ಪ್ರತಿ ಹಂತದಲ್ಲೂ ಪ್ರೂವ್ ಆಗ್ತಾ ಇದೆ, ಮುಂದೆಯೂ ಕೂಡ ನಾವು ಹಂಗೆ ನಡ್ಕತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು. ಇವತ್ತು ಬೆಲೆ ಏರಿಕೆ, ಇನ್ಫ್ಲೇಷನ್ ಇಡೀ ದೇಶದಲ್ಲಿ ಬೆಲೆ ಏರ್ತಾನೆ ಇವೆ. ಪ್ರತಿಯೊಂದು ಅವಶ್ಯ ವಸ್ತುಗಳ ಬೆಲೆಗಳು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕಗಳು, ಗ್ಯಾಸು, ಡೀಸೆಲು, ಪೆಟ್ರೋಲು, ಎಲ್ಲದರ ಬೆಲೆ ಇವತ್ತು ಮೋದಿ ಸರ್ಕಾರ ಏರಿಸ್ತಾನೆ ಇದೆ. ನಾವು ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡ್ತಕ್ಕಂಥದ್ದು ಹೊಣೆ ನಮ್ಮ DK ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಅವ್ರ ಈ ಪಕ್ಷಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ, BK ಹರಿಪ್ರಸಾದ್ ಅವರು ಹೊಸಬರೇನಲ್ಲ, ಅವರು ಸಾಮಾನ್ಯ ಒಂದು ಕಾರ್ಯಕರ್ತನಿಂದ ಇವತ್ತು KPCC ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ. ಅನೇಕ ಜನರಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವನ್ನ
ಯಾರು ಪಕ್ಷವನ್ನ ಕೆಳಗಿಂದ ಕಟ್ಕೊಂಡು ಇದೇ ತರ ಕೆಪಿಸಿಸಿ ನೂತನ ಸಾರಥಿಗೆ ಪಟ್ಟಾಭಿಷೇಕ ನಡೆಯೋ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಏನಂದ್ರು ಅವರು ಬನ್ನಿ ತೋರಿಸ್ತೀನಿ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನ ವಹಿಸತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು ಇದ್ರು, ಮಹಿಳೆಯರು ಇದ್ರು, ಲೈನಲ್ಲಿ ಇದ್ರು, ಬಾವುಟ ಕೊಡ್ಬೇಕಾರೆ ಎಲ್ಲ ಸೇರಿ ಬಂದಿದೆ. ನಿಮಗೆ ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ. ಇನ್ನು ಇದೇ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ನೂತನ ಸಾರಥಿ ಬಿ.ಕೆ. ಹರಿಪ್ರಸಾದ್ ಅವರು ಮಾತಾಡ್ತಾರೆ. ಗರೀಬಿ ಹಟಾವ್ ಅಂತ ಹೇಳಿದಾಗ ಅವರ ಘೋಷಣೆ ಇದು ಕೇವಲ ಚುನಾವಣೆ ಘೋಷಣೆ ಆಗಿರದೆ ಸಮಾಜದ ಕೊನೆಯ ವ್ಯಕ್ತಿಗೂ ಅಭಿವೃದ್ಧಿಯ ಫಲ ತಲುಪಬೇಕು ಎಂಬ ಅವರ ಬದ್ಧತೆಯ ಪ್ರತೀಕವಾಗಿತ್ತು. ದ ಸ್ಟ್ರಗಲ್ ಅಗೇನ್ಸ್ಟ್ ಪಾವರ್ಟಿ ಇಸ್ ನಾಟ್ ಮಿಯರ್ಲಿ ಅನ್ ಎಕನಾಮಿಕ್ ಸ್ಟ್ರಗಲ್, ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಹ್ಯೂಮನ್ ಡಿಗ್ನಿಟಿ. ಬಡತನದ ವಿರುದ್ಧ ಹೋರಾಟ ಕೇವಲ ಆರ್ಥಿಕ ಹೋರಾಟವಲ್ಲ, ಇದು ಮಾನವ ಘನತೆಯನ್ನು, ಸ್ವಾಭಿಮಾನವನ್ನು ಉಳಿಸ್ತಕ್ಕಂಥ ಹೋರಾಟ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ರಾಷ್ಟ್ರೀಯ ಬದ್ಧತೆ ವಿಚಾರ ಬಂದಾಗ ತಾವೆಲ್ಲರೂ ಸಹ ನೋಡಿದಿರಿ. ಯಾವತ್ತೂ ಸಹ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಇವರಿಗೆ ಬಹಳ ಬೆದರಿಕೆಯನ್ನು ಒದ್ದಾಗಲೂ ಸಹ 7 ಫ್ಲೀಟ್ ಅಂತ ಹೇಳಿ ದೊಡ್ಡ ಯುದ್ಧ ನೌಕೆಗಳನ್ನು ಬೆಂಗಾಲ ಕೊಲ್ಲಿಯಲ್ಲಿ ಬಂದಾಗಲೂ ಸಹ ಯಾವುದೇ ರೀತಿಗೆ ಅಂಜದೆ ರಷ್ಯಾದವ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸಿ ಬಾಂಗ್ಲಾದೇಶವನ್ನು ಬೇರೆ ಮಾಡಿದಂಥ ಕೀರ್ತಿ ಯಾವ ನಾಯಕರಿಗೂ ಈ ದೇಶದಲ್ಲಿದ್ದ ಅದು ಇಂದಿರಾ ಗಾಂಧಿ ಅವ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಲ್ಲದೆ ಅವ್ರು ಹೇಳ್ತಾರೆ, ಒಂದು ರಾಷ್ಟ್ರದ ನಿಜವಾದ ಶಕ್ತಿ ಅದು ಇತರರಿಂದ ಏನು ಪಡೆದುಕೊಳ್ಳುತ್ತದೆ ಎಂಬುದರಲ್ಲಿ ಇಲ್ಲ, ತನ್ನ ಸ್ವಂತ ಸಾಮರ್ಥ್ಯದಿಂದ ಏನು ಸಾಧಿಸುತ್ತದೆ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಹಸಿರು ಕ್ರಾಂತಿ, ಬಡತನದಲ್ಲಿ ನಾವೆಲ್ಲರೂ ಸಹ ಅಮೆರಿಕಾದಿಂದ ಗೋಧಿ ಬರ್ತಾ ಇತ್ತು, P4 ಅಂತೇಳಿ ಬಹಳ ಹಿರಿಯರಿದ್ರೆ ಗೊತ್ತಾಗುತ್ತೆ. ಬಡತನದಲ್ಲಿ ನಾವೆಲ್ಲರೂ ಇದ್ದಾಗ ತಿನ್ನಕ್ಕೆ ಒಂದೊಟ್ಟು ಊಟ ಇಲ್ಲದೆ ಇರೋ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ರಾಷ್ಟ್ರದ ಕೃಷಿ ನೀತಿಯನ್ನು ಮಾಡಿ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವರಿಗೆ ಬರುತ್ತೆ. ಇವತ್ತೇನಾದರೂ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೀತಕ್ಕಂಥ ರಾಷ್ಟ್ರ ಇದ್ರೆ ಅದು ಭಾರತ ದೇಶ. ಅದು ಮೋದಿ ಮಾಡಿದ್ದಲ್ಲ, ಇಂದಿರಾ ಗಾಂಧಿ ಅವರು ಮಾಡಿದ್ದು. ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ಹಾಲು ಉತ್ಪಾದನೆಯ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ದೇಶ. ಮೊದಲು ನಾವು ಅಮೆರಿಕಾದಿಂದ ಮಿಲ್ಕ್ ಪೌಡರ್ ಬರ್ತಿತ್ತು ಮಕ್ಕಳಿಗೆ ಕೊಡೋಕ್ಕೆ, ಇವತ್ತು ನಾವೇ ಬೇರೆ ರಾಷ್ಟ್ರಗಳಿಗೆ ಹಾಲು ಮತ್ತು ಹಾಲಿನ ಪುಡಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಈ ರಾಷ್ಟ್ರ ಏನಾದರೂ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರ ಕೊಡುಗೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿಯವರು 21ನೇ ಶತಮಾನದ ಕನಸನ್ನು ಕಂಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಯುವ ಶಕ್ತಿ, ತಂತ್ರಜ್ಞಾನ
ಮತ್ತು ಆಧುನೀಕರಣದ ಬಗ್ಗೆ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಅತ್ಯಂತ ಪ್ರಸಿದ್ಧ ಉಲ್ಲೇಖ ಯಾವುದು ಅಂದರೆ, ಭಾರತವು ಪ್ರಾಚೀನ ದೇಶವಾದರೂ ಯುವ ರಾಷ್ಟ್ರವಾಗಿದೆ. ಯುವಕರಂತೆ ನಾವು ಕೂಡ ಅಪಾರ ಆಶಯಗಳನ್ನು ಹೊಂದಿದ್ದೇವೆ. ನಾನೂ ಕೂಡ ಒಂದು ಕನಸು ಕಾಣುತ್ತೇನೆ. ಬಲಿಷ್ಠ, ಸ್ವತಂತ್ರ, ಸ್ವಾವಲಂಬಿ ಹಾಗೂ ವಿಶ್ವದ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಕನಸು. 21ನೇ ಶತಮಾನದ ಭಾರತದ ಕುರಿತು ಅವರು ಹೇಳಿದ ಮತ್ತೊಂದು ಪ್ರಸಿದ್ಧ ಮಾತು, ಭಾರತವನ್ನು 21ನೇ ಶತಮಾನಕ್ಕೆ ಪ್ರವೇಶಿಸಲು ನಾವು ಸಜ್ಜುಗೊಳಿಸಬೇಕಾಗಿದೆ ಅಂತೇಳಿ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಸಹ ರಾಜೀವ್ ಗಾಂಧಿ ಅವರು ಕೊಟ್ಟರು. ರಾಜೀವ್ ಗಾಂಧಿ ಅವರು ತಂದಂಥ ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ, ಪಂಚಾಯಿತಿ ರಾಜ್ ವ್ಯವಸ್ಥೆ ಮತ್ತು ಯುವ ಶಕ್ತಿಯ ಮೇಲೆ ಇಟ್ಟ ನಂಬಿಕೆ ಇಂದು ಭಾರತ ಡಿಜಿಟಲ್ ಮತ್ತು ಆಧುನಿಕ ಬೆಳವಣಿಗೆಯ ಅಡಿಪಾಯವಾಗಿದೆ. ಅದರ ಕನಸಿನ ಭಾರತವನ್ನು ಸಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಸಹ ಬಹುಶಃ ಇಡೀ ಭಾರತದಲ್ಲಿ ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಷ್ಟೇ, ಯಾರಾದರೂ ಆ ಒಂದು ಕುಟುಂಬದ ಜೊತೆ ಕೆಲಸ ಮಾಡಿದರೆ, ನಾನು ಇಂದಿರಾ ಗಾಂಧಿ ಅಡಿ ಕೆಲಸ ಮಾಡಿದ್ದೀನಿ, ಸಂಜಯ್ ಗಾಂಧಿ ಅವ್ರ ಜೊತೆ ಜೈಲಲ್ಲಿದ್ದೆ, ರಾಜೀವ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ರಾಹುಲ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಈಗ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಜೊತೆ ಕೆಲಸ ಮಾಡಿ 6 ಜನ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದೇ ನನ್ನ ದೊಡ್ಡ ಸಂಪತ್ತು, ಆಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ನಾನು. ಅದ್ರ